ವೀಕ್ಷಕರೇ ನಮಸ್ಕಾರ. ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮದಲ್ಲಿ ರುದ್ರಭೂಮಿ ಇನ್ನೂ ಯಾಕೆ ಇಲ್ಲ? ಇದು ಸುಶೀಲಾನಗರ ಗ್ರಾಮದ ಸಾರ್ವಜನಿಕರ ಕಣ್ಣೀರಿನ ಕಥೆ. ಎಸ್ ಪ್ರಿಯ ವೀಕ್ಷಕರ, ಈ ಗ್ರಾಮದಲ್ಲಿ ಸತತವಾಗಿ ಎಷ್ಟೋ ತಲೆಮಾರುಗಳು ಉರುಳಿ ಹೋದರೂ ಕೂಡ ಈ ಗ್ರಾಮದಲ್ಲಿ ಸತ್ತರು ಹೆಣ ಹೊತ್ತುಕೊಂಡು ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲ. ಇನ್ನು ಹೆಣ ಸುಡಲಂತೂ ಜಾಗನೇ ಇಲ್ಲ. ಇದು ಈ ಗ್ರಾಮದ ನಿಜವಾದ ಪರಿಸ್ಥಿತಿ. ಎಸ್ ವೀಕ್ಷಕರ, ಇಲ್ಲಿ ಮಳೆ ಬಂದ್ರು ಇದೇ ಹಳ್ಳ ಕೊಳ್ಳ ದಾಟಿ ನೀರಿನಲ್ಲಿ ಹೆಣವನ್ನ ಹೊತ್ತುಕೊಂಡು ಹೋಗಬೇಕು. ಈ ನೀರಲ್ಲಿ ಸರಿಸುಮಾರು ಅದೆಷ್ಟೋ ಜನ ನೀರಲ್ಲಿ ಎದ್ದು ಬಿದ್ದು ಹಳ್ಳ ದಾಟಿ ಹೋಗಬೇಕಾಗುತ್ತದೆ. ಇದು ನಮ್ಮ ಯಾವ ಜನ್ಮದ ಪಾಪವೋ ಏನೋ ಅಂತ ಗ್ರಾಮದ ಸಾರ್ವಜನಿಕರು ಕಣ್ಣೀರಿನಿಂದ ಗೋಳಾಡುತ್ತಿದ್ದಾರೆ. ರುದ್ರ ಭೂಮಿ ಇಲ್ಲದೆ ಗ್ರಾಮದ ಪಕ್ಕದಲ್ಲಿ 100 ಮೀಟರ್ ಅಡಿಯಷ್ಟು ದೂರದಲ್ಲಿ ಹೆಣವನ್ನ ಸುಡುತ್ತಿದ್ದಾರೆ. ಪಕ್ಕದಲ್ಲಿರುವ ಮನೆಯವರು ಸ್ವಲ್ಪ ದೂರದಲ್ಲಿ ಹೋಗಿ ಹೆಣ ಸುಡಬೇಕೆಂದು ಪಕ್ಕದ ಮನೆಯವರು ಅವರ ಗೋಳನ್ನು ತೋಡಿಕೊಂಡರು. ಹಾಗಾಗಿ ಸತ್ತರು ಹೆಣ ಸುಡಲಿಕ್ಕೆ ಜಾಗನೇ ಇಲ್ಲ ಮತ್ತು ಹೆಣ ಹೊತ್ತುಕೊಂಡು ಹೋಗಲು ಸರಿಯಾದ ರಸ್ತೆ ಮಾರ್ಗನೇ ಇಲ್ಲ. ಇದು ನಮ್ಮ ಸುಶೀಲಾನಗರ ಗ್ರಾಮದ ಸಾರ್ವಜನಿಕರ ಪರಿಸ್ಥಿತಿ. ಈ ಗ್ರಾಮದ ಊರಿನ ನಾಯಕ್, ಕಾರ್ಬಾರಿ, ಡೌಸಾನ್ ಮತ್ತು ಊರಿನ ಹಿರಿಯರು ಮತ್ತು ಮುಖಂಡರು ಎಲ್ಲ ಸಾರ್ವಜನಿಕರು ಒಗ್ಗೂಡಿ ಸಂಡೂರು ತಾಲೂಕಿನ ಕಚೇರಿಯ ದಂಡಾಧಿಕಾರಿ ಸುನಿಲ್ ಕುಮಾರ್ ಅವರಿಗೆ ಮತ್ತು ತಾಲೂಕು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಗಡಿಗೆ ಬಸಪ್ಪ ಸರ್ ಅವರಿಗೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಮನವಿ ಮಾಡಿಕೊಳ್ಳುತ್ತೇವೆ ಅಂತ ಸಾರ್ವಜನಿಕರಿಂದ ಮಾಹಿತಿ ದೊರಕಿತು. ಅತಿ ಶೀಘ್ರದಲ್ಲಿ ಗ್ರಾಮದ ಸಾರ್ವಜನಿಕರಿಗೆ ರುದ್ರ ಭೂಮಿಯನ್ನು ಬೇಗನೆ ನಿಗದಿಪಡಿಸಲೆಂದು ದೃಷ್ಟಿ ನ್ಯೂಸ್ ವತಿಯಿಂದ ಆಶಿಸುತ್ತೇವೆ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾನಗರ್.